ಇವ್ರು ಕಳ್ಕೊಟ್ಟಿದ್ದು ಒಂದು ಜನಸಾಮಾನ್ಯರ ಸೌಕರ್ಯಕ್ಕೆ ಅಂತ ಇವರಿಗೆ ಯಾರೋ ಬಿಟ್ಟು ಭಾಗ್ಯ ಕೊಡಿ ಅಂತ ಕೇಳಿರಲಿಲ್ಲ. ಇದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದಿತ್ತಲ್ವ, ಆ ಬಿಟ್ಟು ಭಾಗ್ಯ ಬಂದ್ಬಿಟ್ಟು ಇದೊಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನನ್ನಂಥ ಮಕ್ಕಳು, ನಮ್ಮಂಥ ಮಕ್ಳುಗಳ ತಂದೆ ತಾಯಿಗಳ ಜೀವ ಉಳಿತಿತ್ತಲ್ವ. ಕನ್ಸು ಕಂಡ್ಕೊಂಡು ಬೆಳೆಸ್ಕೊಂಡಿದ್ವಲ್ಲ, 20 ವರ್ಷದ ಮಗನಿಗೆ ಕಳ್ಕೊಂಡಿದ್ದೀನಲ್ಲ ನಾನು. ಇಷ್ಟ ನೋಡಿದ್ದೀರ ಅಲ್ಲಿ ಹಿಂದೆ ನೋಡಿ, ನಾನು ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ತೋಟ ಮಾಡಿ ಮನೆ ಕಟ್ಟಿ ಏನೇನೆಲ್ಲ ಕನ್ಸು ಕಂಡ್ಕೊಂಡು ಎಲ್ಲ ಮಾಡ್ಕೊಂಡು ಏನಕ್ಕೋಸ್ಕರ ಮಾಡಿರ್ತೀವಿ ತಂದೆ ತಾಯಿಗಳು. ಅವನಂತ ಹೋಗಿದ್ದಾನೆ, ಯಾರೋ ಹೇಳ್ತಾ ಇದ್ರಂತೆ ಮಾಧ್ಯಮದವರು, ಅಂತಾರೆ ಯಾಕೆ ಕಳಿಸ್ಬೇಕಿತ್ತು ಅಂತ. ನಾವು ತಂದೆ ತಾಯಿಗಳು ಅವ್ರನ್ನ ಸಾಯಲಿ ಅಂತ ಕಳಿಸಿರಕ್ಲ. ಒಂದು ಮಾತಾಡೋಕ್ಕಿಂತ ಮುಂಚೆ, ಯಾರೇ ಜನಕ್ಕೆ ಸಾಮಾನ್ಯರು ಮಾತಾಡೋಕ್ಕಿಂತ ಮುಂಚೆ, ಒಂದು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿ. ಈ ಥರ ನಿಮ್ಮ ಮನಸ್ಸಿಗೆ ಬಂದಿದ್ದು ಕಾಮೆಂಟ್ ಮಾಡಬೇಡಿ. ನಮ್ಮಂಥ 11 ಕುಟುಂಬಗಳಿದ್ದೀವಿ, ಅವರು ಯಾವ ಲೆವೆಲ್ಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಳ್ಳಿ. ನಾವೇನು ಕಳಿಸಿರಲಿಲ್ಲ. ನನ್ನ ಮಗ ಯಾವುದೇ ರೀತಿಯಾದ ಕ್ರಿಕೆಟ್ ಹುಚ್ಚಿರಲಿಲ್ಲ. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದ. ಹೋಗ್ಬೇಕು ಅಂದರೆ ಅಪ್ಪ ಅಮ್ಮನ ಮಾತು ಕೇಳೇ ಹೋಗ್ತಾ ಇದ್ದ. ಆದರೆ ಏನು ಮಾಡೋದು, ದುರದೃಷ್ಟ ಅವನ್ನ ಕರ್ಕೊಂಡು ಹೋಯ್ತು. ಯಾವತ್ತೂ ಅವನು ಹೋದನಲ್ಲ, ಅಪ್ಪಗೆ ಹೇಳಿ ಹೋದನಲ್ಲ. ಅವನಿಗೆ ಏನೋ ಒಂದು ಇದಕ್ಕೋಸ್ಕರ ಹೋಗಿದೆ. ಏನು ಹೇಳಿ ನೀವು ಬಂದು ಕೇಳ್ತಾ ಇದ್ದೀರಾ. ನನ್ನ ಹೆಂಡತಿ ಪರಿಸ್ಥಿತಿ, ನಮ್ಮ ಅಣ್ಣನ ಪರಿಸ್ಥಿತಿನ ಬಂದು ನೋಡಿ. ನಮ್ಮ ಅಣ್ಣ ಒಬ್ಬನೇ ಮಗ ಅಂತೇಳ್ಬಿಟ್ಟು ಚಿಕ್ಕ ಮಗುವಿಂದಲೂ ಪ್ರಾಣ ಕೊಟ್ಟು ಸಾಕಿದ್ದ. ಅಂಥದ್ರಲ್ಲಿ ಈ ಥರ ಪರಿಸ್ಥಿತಿನ ನಮ್ಮ ಕರ್ನಾಟಕ ಸರ್ಕಾರ ಇವ್ರನ್ನ ಬಲಿ ತಗಂತಲ್ಲ. ಇವರು ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಮರ್ಡ್ರ್ ಮಾಡಿ ಇವಾಗ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವರಾಗಿದ್ದಾರೆ. ನಾ ಏನು ಹೇಳೋದು, ಸಾಕು. ನಿಮಗೆ ಗೊತ್ತಿದೆಯಲ್ಲ, ಇಲ್ಲೆಲ್ಲ ನೋಡಿದ್ರು ಅವರು. ಈ ವ್ಯವಸ್ಥೆ ಅನ್ನೋಕ್ಕಿಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ ಇವ್ರು ಎಷ್ಟು ಜನದು ಪ್ರಾಣ ಉಳಿತಾ ಇತ್ತಲ್ವ. ಇವ್ರು ಅದಾದ್ಮೇಲೂ ಹೋಗಿ ಇದನ್ನ ಸ್ಟೇಡಿಯಂ ಒಳಗಡೆ ಫೋಟೋ ತೆಗೆಸ್ಕೊಂಡ್ರಲ್ಲ, ಎಷ್ಟು ನ್ಯಾಯ. ಇದು ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಜನಗಳೆಲ್ಲ ಹೋಗಿ ನೋಡಿದಾರಲ್ಲ, ಸ್ಟೇಡಿಯಂಗಳ ಒಳಗಡೆ ಹೋಗಿ ಅವ್ರುಗಳ ಸೆಕ್ಯೂರಿಟಿ ಇದನ್ನು ತಗೊಂಡು, ಪ್ರೊಟೆಕ್ಷನ್ ತಗೊಂಡು ಹೋಗಿ ಕಪ್ಪಿಡ್ಕೊಂಡು ಎತ್ತಿ ನಿಂತ್ಕೊಂಡು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಎತ್ತಾಡ್ಕೊಂಡು ಬಂದ್ರಲ್ಲ. ನಮ್ಮಂಥ ಮಕ್ಳಿಲ್ಲಿ ಬಿದ್ದು ಬೀದಿನಲ್ಲಿ ಸಾಯ್ತಾ ಇದ್ರಲ್ಲ, ಅದು ಗೊತ್ತಿಲ್ವ? ಗೊತ್ತಿದ್ರು ಹೋಗಿದ್ದು ಮಾಡಿದ್ರಲ್ಲ. ಇವರು ಮಾಡಿದ್ದು ಏನು ಕಾರ್ಯಕ್ರಮ ಮಾಡಿದ್ರು, ಇವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಮಾಡಿದ್ದು ಬಿಟ್ಟರೆ, ಇವ್ರುಗಳಿಗೋಸ್ಕರ ಮಾಡಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಮಾಡೋದಿತ್ತು. ಜನಸಾಮಾನ್ಯರಿಗೆ ಎಂಟ್ರಿ ಇಲ್ಲ ಅಂತೆಲ್ಲಾರ ಹಾಕಿ ಮಾಡ್ಕೋಬೋದಿತ್ತಲ್ವ. ಇವ್ರುಗಳು ಯಾಕೆ ಹೋಗ್ತಿದ್ರು?